ದಾವಣಗೆರೆ ದಕ್ಷಿಣ ಉಪಕದನ ಇದೀಗ ರೋಚಕತೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಪ್ರಚಾರ ಕಣದಿಂದ ಎಲ್ಲೋ ಒಂದು ಕಡೆ ಸಿಎಂ ಅತ್ಯಾಪ್ತ ದೂರ ಉಳಿದುಕೊಂಡಿದ್ದಾರೆ. ಹಾಗಾದ್ರೆ ದಾವಣಗೆರೆಯನ್ನ ಬಿಟ್ಟು ಕೇರಳದಲ್ಲಿ ಬಿಡಾರವನ್ನ ಹೂಡಿದ್ದಾರ ಜಮೀರ್ ಅಹಮದ್. ಕೇರಳ ಮೇಲಿನ ಪ್ರೀತಿಯೋ ಅಥವಾ ನಾಯಕರ ಮೇಲಿನ ಮುನಿಸೋ ಗೊತ್ತಾಗ್ತಾ ಇಲ್ಲ. ಉಪಕದನ ರೋಚಕತೆಯನ್ನ ಸೃಷ್ಟಿ ಮಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಪ್ರಚಾರ ಕಣದಿಂದ ದೂರವೇ ಉಳಿದ ಸಿಎಂ ಅತ್ಯಾಪ್ತ. ದಾವಣಗೆರೆ ಬಿಟ್ಟು ಕೇರಳದಲ್ಲಿ ಬಿಡಾರ ಹೂಡಿರೋ ಜಮೀರ್. ಕೇರಳ ಮೇಲಿನ ಪ್ರೀತಿನೋ ಅಥವಾ ನಾಯಕರ ಮೇಲಿನ ಮುನಿಸೋ? ದಾವಣಗೆರೆ ದಕ್ಷಿಣ ಇದೀಗ ಎಲ್ಲೋ ಒಂದ್ ಕಡೆ ರಣರಂಗ ಆಗ್ತಾ ಇದೆ. ಅಲ್ಪಸಂಖ್ಯಾತ ನಾಯಕರಿಗೆ ಟಿಕೆಟ್ ಸಿಕ್ಕಿಲ್ಲ. ಜಮೀರ್ ಆಂತರಿಕ ಬೇಗುದಿ ಏನಾದ್ರೂ ಇದ್ಯಾ? ಉಪಕದನ ರೋಚಕತೆಯನ್ನ ಸೃಷ್ಟಿ ಮಾಡಿದೆ ಈಗಾಗಲೇ. ದಾವಣಗೆರೆ ದಕ್ಷಿಣದಲ್ಲಿ ಮೊದಲಿನಿಂದಲೂ ಕೂಡ ಕೆಲವೊಂದಷ್ಟು ರೀತಿಯಾದಂಥ ಆಂತರಿಕ ಬೇಗುದಿಗಳು ಜಾಸ್ತಿ ಆಗಿದೆ. ಹಾಗಾಗಿ ಸಿಎಂ ಅತ್ಯಾಪ್ತ ಜಮೀರ್ ಅಹಮದ್ ಅವರು ಶುರುವಿನಿಂದಲೂ ಕೂಡ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಭಾರಿ ಹೋರಾಟಗಳನ್ನ ಮಾಡಿದ್ರು, ಕಸರತ್ತುಗಳನ್ನ ಮಾಡಿದ್ರು. ಆದ್ರೂ ಕೂಡ ಟಿಕೆಟ್ ಸಿಗ್ಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲಾ ವಿಚಾರಗಳನ್ನ ಗಮನಿಸಿದಂಥ ಹೈಕಮಾಂಡ್ ಕೂಡ ಜಮೀರ್ ಅವ್ರಿಗೆ ಕೆಲವೊಂದಷ್ಟು ರೀತಿಯಾದಂಥ ಆದೇಶಗಳನ್ನ ಕೂಡ ಕೊಡುತ್ತೆ. ಅಲ್ಪಸಂಖ್ಯಾತರ ಮನವೊಲಿಸಬೇಕು ಅಂತ. ಅದರಲ್ಲೂ ಕೂಡ ಫೇಲ್ಯೂರ್ ಆಗ್ತಾರೆ. ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಅದಾದ ನಂತರ ಅವರನ್ನ ಮನವೊಲಿಸಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಹೇಳುತ್ತೆ. ಅಲ್ಲೂ ಕೂಡ ಹಿಂದೇಟನ್ನ ಹಾಕ್ತಾರೆ. ಜಮೀರ್ ಅವರು ಮುಂದೆ ಹೋಗೋದಿಲ್ಲ. ಬೇರೆ ಬೇರೆ ನಾಯಕರು ಹೋಗಿ ಅವರ ಮನವೊಲಿಸ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಜಮೀರ್ ಅವ್ರು ಯಾಕೋ ಸೈಲೆಂಟ್ ಆಗಿದ್ದಾರೆ. ದಾವಣಗೆರೆಯನ್ನ ಬಿಟ್ಟು ಕೇರಳದಲ್ಲಿ ಬಿಡಾರವನ್ನ ಹೂಡಿದ್ದಾರೆ ಜಮೀರ್ ಅಹಮದ್ ಅವರು. ಕೇರಳ ಮೇಲೆ ಹೆಚ್ಚಿನ ಪ್ರೀತಿ ಇದೆಯೋ ಅಥವಾ ಅದಕ್ಕಾಗಿ ಅಲ್ಲಿ ಹೋಗಿ ಇರೋದೋ ಅಥವಾ ನಾಯಕರ ಮೇಲೆ ಮುನಿಸಿದ್ಯೋ ಗೊತ್ತಾಗ್ತಾ ಇಲ್ಲ. ಯಾಕಂತ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ಜೊತೆಯಲ್ಲಿ ಜಮೀರ್ ಅವರು ಮೊದಲಿನಿಂದಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೀತಿಯಾದಂತಹ ವಾಗ್ಯುದ್ಧಗಳನ್ನ ಮಾಡ್ಕೊಳ್ತಾನೆ ಬಂದ್ರು. ಆ ಸಂದರ್ಭದಲ್ಲೂ ಅಷ್ಟೇ ಎಸ್ ಮಲ್ಲಿಕಾರ್ಜುನ್ ಅವರು ಇದು ನಿಮಗೆ ಸಂಬಂಧಪಡದಲೇ ಇರುವ ವಿಚಾರ, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ನಮಗೆ ಗೊತ್ತಿದೆ, ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅಂತ ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಕೆಲವೊಂದಷ್ಟು ರೀತಿಯಾದಂತ ಮೀಟಿಂಗ್ಗಳಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರ ಎಲ್ಲವನ್ನ ಕೂಡ ಆ ಕಡೆ ಈ ಕಡೆ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ಎದುರು ಅಸಮಾಧಾನ ತೋರ್ಪಡಿಸಿದ್ರ ಜಮೀರ್. ಸಿಎಂ ಸಿದ್ದರಾಮಯ್ಯಗೆ ಕರೆ ಮಾಡಿದ ಸಚಿವ ಜಮೀರ್ ಅಹಮದ್. ಸಮುದಾಯದ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದ ಸಚಿವ ಜಮೀರ್ ಅಹಮದ್. ಸಮುದಾಯಕ್ಕೆ ಟಿಕೆಟ್ ಕೈ ತಪ್ಪಿದೆ. ಪ್ರಚಾರ ಕಾರ್ಯದಿಂದಲೂ ಕೂಡ ದೂರ ಸರಿದಿದ್ದಾರ ಜಮೀರ್ ಅಹಮದ್. ಹಾಗಾದ್ರೆ ಸದ್ಯಕ್ಕೆ ಕೇರಳ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿಯಾಗಿರೋ ಜಮೀರ್. ಪ್ರಚಾರಕ್ಕೆ ಜಮೀರ್ ಬರದಿದ್ದರೂ ಪರವಾಗಿಲ್ಲ ಅಂತ ಇದ್ದಾರೆ ಎಸ್ ಮಲ್ಲಿಕಾರ್ಜುನ್. ಹೀಗಾಗಿ ಸಿಎಂ ಸಿದ್ದರಾಮಯ್ಯಗೆ ಕರೆ ಮಾಡಿ ಅಸಮಾಧಾನವನ್ನ ಹೊರಹಾಕಿದ್ದಾರ. ದೂರವಾಣಿ ಕರೆಯಲ್ಲಿ ಅಸಮಾಧಾನವನ್ನ ಹಾಕಿರುವಂಥದ್ದು, ಸಮಾಧಾನವನ್ನ ಕೂಡ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮಾತನಾಡೋಣ ಬನ್ನಿ ಅಂತ ಹೇಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎದುರು ಅಸಮಾಧಾನವನ್ನ ತೋರ್ಪಡಿಸಿದ್ದಾರೆ ಜಮೀರ್ ಅಹಮದ್. ಸಿಎಂ ಸಿದ್ದರಾಮಯ್ಯಗೆ ಕರೆ ಮಾಡಿ ಅಸಮಾಧಾನವನ್ನ ಹೊರಹಾಕಿರುವಂಥದ್ದು. ಸಮುದಾಯದ ಟಿಕೆಟ್ಗಾಗಿ ಬೇಡಿಕೆಯನ್ನ ಕೂಡ ಇಟ್ಟಿದ್ರು ಸಚಿವ ಜಮೀರ್ ಅಹಮದ್. ಆದ್ರೆ ಸಮುದಾಯಕ್ಕೆ ಬೇಡಿಕೆ ಇಟ್ಟಿದ್ದ ಸಂದರ್ಭದಲ್ಲಿ ಟಿಕೆಟ್ ಸಿಗ್ಲಿಲ್ಲ. ಕೈ ತಪ್ಪಿ ಹೋಗಿದ್ರಿಂದ ಮುನಿಸ್ಕೊಂಡಿದ್ರು ಜಮೀರ್ ಅವರು. ಪ್ರಚಾರ ಕಾರ್ಯದಿಂದಲೂ ಕೂಡ ದೂರ ಸರಿದಿದ್ದಾರೆ ಜಮೀರ್ ಅಹಮದ್. ಸದ್ಯಕ್ಕೆ ಕೇರಳ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಪ್ರಚಾರಕ್ಕೆ ಜಮೀನ್ ಬರದಿದ್ರೂ ಕೂಡ ಪರವಾಗಿಲ್ಲ ಅಂತ ಎಸ್ ಮಲ್ಲಿಕಾರ್ಜುನ್ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಕರೆ ಮಾಡಿ ಜಮೀರ್ ಅವರು ಅಸಮಾಧಾನವನ್ನ ಕೂಡ ಹೊರಹಾಕಿರುವಂಥದ್ದು. ಜಮೀರ್ಗೆ ಸಿಎಂ ಸಿದ್ದರಾಮಯ್ಯ ದೂರವಾಣಿ ಕರೆಯಲ್ಲೇ ಸಮಾಧಾನವನ್ನ ಕೂಡ ಮಾಡಿದ್ದಾರೆ. ಮಾತನಾಡೋಣ ಬನ್ನಿ ಅಂತ ಸಮಾಧಾನವನ್ನ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ. ಯಾಕಂತ ಅಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು ಅಂತ ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ರು. ಕೈ ತಪ್ಪು ಹೋಯ್ತು. ಟಿಕೆಟ್ ಕೊಡ್ತಾರೆ ಸಾದಿಕ್ ಪೈಲ್ವಾನ್ ಅವ್ರಿಗೆ ಅಂತ ಅನ್ಕೊಂಡ್ರೆ ಅದು ಸಮರ್ಥರು ಹೋಯ್ತು ಟಿಕೆಟ್. ಆ ಸಂದರ್ಭದಲ್ಲೂ ಕೂಡ ಜಮೀರ್ ಅವರು ಏನೂ ಕೂಡ ಮಾತನಾಡ್ಲಿಲ್ಲ. ಈ ಕಡೆ ಇವ್ರನ್ನು ಕೂಡ ಬಿಡೋದಿಕ್ಕೂ ಆಗ್ತಾ ಇಲ್ಲ, ಆ ಕಡೆ ಅವ್ರನ್ನ ಇಟ್ಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಜಮೀರ್ ಅವರು ಇರೋವಂಥದ್ದು. ಹಾಗಾಗಿ ಕೇರಳ ಪ್ರವಾಸಕ್ಕೆ ಏನಾದ್ರೂ ಹೋಗ್ಬಿಟ್ರ ಒಂದ್ ಕಡೆನಲ್ಲಿ ಅಲ್ಲೂ ಕೂಡ ಚುನಾವಣೆ ಇರೋದ್ರಿಂದ ಅಲ್ಲಿ ಬಿಡಾರ ಹೂಡಿದ್ದಾರೆ. ಅದು ಕೇರಳ ಮೇಲಿರುವಂತಹ ಪ್ರೀತಿನೋ ಅಥವಾ ನಾಯಕರ ಮೇಲಿರುವಂತಹ ಅಸಮಾಧಾನನೋ ಗೊತ್ತಾಗ್ತಾ ಇಲ್ಲ. ಒಟ್ಟು ಈ ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರಕ್ಕೂ ಕೂಡ ಹೋಗ್ತಾ ಇಲ್ಲ. ಅದರಿಂದ ಕೂಡ ದೂರ ಉಳಿದಿದ್ದಾರೆ. ಇನ್ನೊಂದು ಕಡೆನಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ
ಪರವಾಗಿಲ್ಲ ಪ್ರಚಾರಕ್ಕೆ ಬರಲ್ವಾ, ಸರಿ ಬೇಡ, ಬರೋದೇ ಬೇಡ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಸಮಾಧಾನವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದ್ ಕಡೆನಲ್ಲಿ ಜಮೀರ್ ಅವರು ಈಗ ಆಲ್ರೆಡಿ ಕೇರಳದಲ್ಲಿ ಬಿಡಾರವನ್ನು ಹೂಡಿದ್ದಾರೆ, ಇನ್ನೊಂದ್ ಕಡೆನಲ್ಲಿ ಪ್ರಚಾರಕ್ಕೂ ಕೂಡ ಬರ್ತಾ ಇಲ್ಲ ದಾವಣಗೆರೆ ದಕ್ಷಿಣಕ್ಕೆ. ಹಾಗಾಗಿ ಅಸಮಾಧಾನವನ್ನ ಏನಾದ್ರೂ ಹೊರ ಹಾಕ್ತಾ ಇದ್ದಾರಾ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಈಗಾಗಲೇ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೇರಳದ ಚುನಾವಣಾ ಪ್ರಚಾರದಲ್ಲಿ ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಉಪಚುನಾವಣೆ ಕೂಡ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅಲ್ಪಸಂಖ್ಯಾತ ಮತಗಳು ಹೆಚ್ಚಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ. ಈ ಒಂದು ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಆ ಕ್ಷೇತ್ರದಲ್ಲಿ ಪ್ರಚಾರ ಮಾಡಬೇಕು ಅನ್ನುವಂಥದ್ದು ಪಕ್ಷ ಈಗಾಗಲೇ ಸೂಚನೆ ಕೊಟ್ಟಿದೆ. ಆದ್ರೂ ಸಹಿತ ಜಮೀರ್ ಅಹಮದ್ ಖಾನ್ ಅವರು ಆ ಪ್ರಚಾರದಿಂದ ಹಿಂದೇಟ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೇರಳದ ಒಂದು ಚುನಾವಣೆಯಲ್ಲಿ ತೋರಿಸ್ತಕ್ಕಂಥ ಆಸಕ್ತಿಯನ್ನ ಇಲ್ಲಿ ರಾಜ್ಯದಲ್ಲಿ ನಡೀತಕ್ಕಂಥ ಒಂದು ಚುನಾವಣೆಗೆ ಅವರು ಆಸಕ್ತಿ ತೋರ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರಿಗೆ ಈ ಒಂದು ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನದ ಬಗ್ಗೆಯೂ ಕೂಡ ಅಸಮಾಧಾನ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಈಗಾಗಲೇ ಆ ಒಂದು ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಪಕ್ಷದ ಹಲವು ನಾಯಕರು ಸೂಚನೆ ಕೊಟ್ಟರು ಸಹಿತ ಅವರು ಕೆಲವು ಬಾರಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅಂತಿಮವಾಗಿ ಅವರು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರಕ್ಕೆ ಬರದೇ ಇದ್ರೂ ನಡೆಯುತ್ತೆ ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಮಾತುಗಳು ಆಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಅದು ಸಹಜವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಅಸಮಾಧಾನ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೂರವಾಣಿ ಕರೆ ಮುಖಾಂತರ ಕೂಡ ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದಿಷ್ಟು ಸಮಾಧಾನದ ಮಾತುಗಳನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕುಳಿತು ಮಾತನಾಡೋಣ, ಚುನಾವಣೆಗೆ ಎಲ್ಲರೂ ಕೂಡ ಒಗ್ಗೂಡ್ಕೊಂಡು ಹೋಗೋಣ, ಅದನ್ನೆಲ್ಲ ಏನೇ ಒಂದು ಅಸಮಾಧಾನ ಇದ್ರು ಸಹಿತ ಅದನ್ನ ಸರಿಪಡಿಸೋಣ ಅನ್ನುವಂತ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಒಂದಿಷ್ಟು ಮೌನ ತಾಳಿದ್ರು ಸಹಿತ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಬರುವಂತದ್ದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೀಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ಸಹಿತ ಮೊದಲಿಗೆ ಅಂದ್ರೆ ಟಿಕೆಟ್ ಘೋಷಣೆ ಆಗೋಕ್ಕಿಂತ ಮುಂಚಿತವಾಗಿ ಅವರ ಜಮೀರ್ ಮಧ್ಯೆ ಮತ್ತೆ ಮಲ್ಲಿಕಾರ್ಜುನ್ ಅವ್ರ ಮಧ್ಯೆ ಕೂಡ ಒಂದಿಷ್ಟು ವಾಗ್ವಾದ ಕೂಡ ಶುರು ಆಗಿತ್ತು. ಇದೀಗ ಅದು ಮತ್ತೆ ಮುಂದುವರಿದಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಸುಕನ್ಯಾ, ಎಸ್ ಬಸವರಾಜ್, ಇನ್ನೊಂದ್ ಕಡೆನಲ್ಲಿ ಎಸ್ ಮಲ್ಲಿಕಾರ್ಜುನ್ ಜೊತೆಯಲ್ಲಿ ಜಮೀರ್ ಅವ್ರ ಮಧ್ಯದಲ್ಲಿ ಮುಂಚೆಯಿಂದಲೂ ಕೂಡ ಒಂದ್ ರೀತಿಯಾದಂತಹ ವಾಗ್ಯುದ್ಧಗಳು ನಡೀತಾನೆ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಇವರು ಕೇರಳದಲ್ಲಿ ಬಿಡಾರ ಹೂಡಿದ್ದಾರೆ. ಈ ಕಡೆ ಎಸ್ ಮಲ್ಲಿಕಾರ್ಜುನ್ ಅವರು ಓಕೆ ಪರವಾಗಿಲ್ಲ ಪ್ರಚಾರಕ್ಕೆ ಬಡ್ದಲೇ ಇದ್ರು ಕೂಡ ನಡೆಯುತ್ತೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಸಿಚುಯೇಷನ್ ನ ಹೇಗೆ ಬ್ಯಾಲೆನ್ಸ್ ಮಾಡಬಹುದು? ಸುಕನ್ಯಾ, ಒಂದು ಕಡೆ ಈಗ ಎಸ್ ಮಲ್ಲಿಕಾರ್ಜುನ್ ಅವರು ಅವರ ಪುತ್ರ ಸಮರ್ಥನು ಕೂಡ ಕಣಕ್ಕಿಳಿಸಿದ್ದಾರೆ. ಅಲ್ಲಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಎದುರಿಸಬೇಕು ಅನ್ನುವಂಥದ್ದು ಕೂಡ ಪಕ್ಷ ಕೂಡ ಸೂಚನೆ ಕೊಟ್ಟಿದೆ. ಅವರಿಗೂ ಕೂಡ ಒಂದು ಜವಾಬ್ದಾರಿ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಇದು ಏನು ಮುನಿಸು ಏನಿದೆ, ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅವರ ಸಮುದಾಯದ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿದ್ರು. ಅಲ್ಪಸಂಖ್ಯಾತ ಸಮುದಾಯ ಕೊಡಬೇಕು. ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಕೂಡ ಹೇಳಿದ್ರು ಮುಂದಿನ ಬಾರಿ ಚುನಾವಣೆಗೆ ನಾವು ಕೂಡ ಸ್ಪರ್ಧೆ ಮಾಡೋದಿಲ್ಲ, ಆದ್ರೆ ಅಲ್ಪಸಂಖ್ಯಾತವರಿಗೆ ಬಿಟ್ಕೊಡ್ತೀವಿ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಹೇಳಿಕೆ ಕೊಟ್ಟಿದ್ರು ಅನ್ನುವಂಥದ್ದು ಪ್ರಬಲವಾಗಿ ತೆಗೆದುಕೊಂಡು ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವರೆಗೂ ಕೂಡ ಅದನ್ನ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಕೊನೆಯ ಹಂತದಲ್ಲಿ ಅದು ಕೂಡ ಸಕ್ಸಸ್ ಆಗ್ಲಿಲ್ಲ. ಅದು ಕೂಡ ಕೆಲವಷ್ಟು ಅಸಮಾಧಾನ ಇದೆ. ಅದರ ಆ ಒಂದು ಹಿನ್ನೆಲೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವಾಗಿ ಕೂಡ ಒಂದಿಷ್ಟು ಮುನಿಸು ಕೂಡ ಇರುವಂತದ್ದು. ಯಾಕಂತಂದ್ರೆ ಒಂದ್ ಕಡೆ ಅವರ ಪುತ್ರನಿಗೆ ಕೂಡ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಅವರು ಅಡ್ಗಾಲ ಹಾಕಿದ್ರು ಅನ್ನುವಂಥದ್ದು ಕೂಡ ಅವರಿಗೆ ಒಂದಿಷ್ಟು ಸಹಜವಾಗಿ ಅಸಮಾಧಾನ ಇದೆ. ಆದ್ರೆ ಫೈನಲ್ ಆಗಿ ಅವರ ಪುತ್ರನಿಗೆ ಸಿಕ್ಕಿದೆ. ಈಗ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಾಳತ್ವ ತೆಗೆದುಕೊಂಡು ಹೋಗ್ಬೇಕು. ಆದ್ರೆ ಅವರು ಹಿಂದಿನ ಮುನಿಸನ್ನೇ ಮತ್ತೆ ಮುಂದುವರಿಸಿಕೊಂಡು ಹೋಗುವಂತ ರೀತಿಯಲ್ಲಿ ಕೂಡ ನಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಪ್ರಚಾರಕ್ಕೆ ಬರದೇ ಇದ್ರು ಕೂಡ ಪರವಾಗಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರ ನಡೆ ಏನಿದೆ ಇದು ಸಹಜವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅಸಮಾಧಾನಕ್ಕೆ ಗುರಿಯಾಗಿದೆ. ಹಾಗಾಗಿ ಇದನ್ನ ತಿಳಿಪಡಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಅವರ ಆಪ್ತರು ಸಹಿತ ಹೌದು. ಹಾಗಾಗಿ ಜಮೀರ್ ಅವರಿಗೂ ಕೂಡ ಒಂದಿಷ್ಟು ಚುನಾವಣೆಯ ರೀತಿಯಲ್ಲಿ ಮತ್ತೆ ಪಕ್ಷ ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಆಗಿರ್ಬೋದು ಅವನ್ನೆಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಒಂದ್ ಕಡೆನಲ್ಲಿ ಜಮೀರ್ ಅವರು ಅಸಮಾಧಾನಗೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಏನಾಗತ್ತೆ, ಇನ್ನೊಂದ್ ಕಡೆನಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಪ್ರಚಾರಕ್ಕೆ ಬರ್ದಲೇ ಇದ್ರು ಪರವಾಗಿಲ್ಲ, ಅವರು ನಮ್ಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತು ಅನ್ನೋ ರೀತಿನಲ್ಲಿ ಮಾತುಕತೆಯನ್ನ ಕೂಡ ಆಡಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಜಮೀರ್ ಅವರು ಈ ಕುರಿತಾಗಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಕುರಿತಾಗಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ದೂರವಾಣಿ ಕರೆಯಲ್ಲೇ ಸಮಾಧಾನವನ್ನ ಕೂಡ ಮಾಡಿದ್ದಾರೆ. ಬನ್ನಿ ಮಾತಾಡೋಣ, ಅದೇನಾಗಿದೆ ಎಲ್ಲವನ್ನ ಕೂಡ ಮಾತನಾಡೋಣ ಅಂತ ಹೇಳಿರುವಂಥದ್ದು.